ಈಗಿರೋ ಈ ಚಿಲ್ ವೆದರ್ಗೆ ನಾವ್ ಏನ್ ತಿನ್ನೋಣ ಅಂತ ಯೋಚನೆ ಮಾಡ್ತಿದ್ದೆ ನಾನು ನನ್ನ ಫ್ರೆಂಡ್ಸ್. ಅವಾಗ ನಮ್ ಕಣ್ಣು ಕನ್ಸಿದೆ ಈ ಬಕಾಸುರ ಅಡ್ಡ. ಇದ್ರ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಮುಲ್ಬಾಗಲು ಬದಲ್ ಸ್ಟ್ರೀಟ್ ಅಲ್ಲೇ ಇರುತ್ತೆ. ಅರೆ ಇವ್ರ ಹತ್ರ ನಾನು ಫಸ್ಟ್ ಹೋಗಿದ ತಕ್ಷಣ ದೈಪುರಿ ಟೇಸ್ಟ್ ಮಾಡೋಣ ಅಂತ ದೈಪುರಿ ಒಂದ್ ಪ್ಲೇಟ್ ಇಸ್ಕೊಂಡಿದ್ದೆ. ದೈಪುರಿಗಂತೂ ಫೋಫೆಟ್ ಆಗ ಕೊಟ್ಟಿದ್ದ, ತಿನ್ನಕಂತೂ ಅಲ್ಟಿಮೇಟ್ ಆಗಿತ್ತು. ಸೆಕೆಂಡ್ ಆಗಿ ಗೋಬಿ ಅಂತೂ ಟೇಸ್ಟ್ ಮಾಡಿದೆ. ನಿಜ ಹೇಳ್ತಿದ್ದೀನಿ, ಗೋಬಿ ಅಂತೂ ತಿನ್ನಕ್ಕೆ ಸಖತ್ತಾಗಿತ್ತು. ಸರಿ ಆಯ್ತಂತ ಒಂದ್ ಪ್ಲೇಟ್ ನೂಡಲ್ಸ್ ಇಸ್ಕೊಂಡಿದ್ದೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿತ್ತು. ಈ ಮಳೆದಲ್ಲಿ ಯಾವನಾದ್ರೂ ಐಸ್ ಕ್ರೀಮ್ ತಿಂತಾರ ಗುರು? ಈ ನನ್ ಮಕ್ಳು ನನ್ ಫ್ರೆಂಡ್ಸ್ ಕೇಳೇ ಇಲ್ಲ, ಮಚ್ಚ ಐಸ್ ಕ್ರೀಮ್ ತಿನ್ನು 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 ಅಂದ ಬಾಯಾಗಿ ತಿಂದೆ. ನಿಜವಾಗ್ಲೂ ಐಸ್ ಕ್ರೀಮ್ ಸಕ್ಕದಾಗಿತ್ತು. ಆದ್ರೆ ಈ ಚಿಲ್ಡ್ ವೆದರ್ ಅಲ್ಲೂ ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಜಾಸ್ತಿ ಜನ ಕೇಳ್ತಿದ್ರು ಎಲ್ಲಾದ್ರೂ ಹೋದ್ರೆ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಇವರು, ಕೇಳ್ಕೊ ಬನ್ನಿ ಇಬ್ರು ಅಂತ. ಇವ್ರಂತೂ ಸನ್ ಗೋಲ್ಡೇ ಯೂಸ್ ಮಾಡ್ತಾರಂತೆ. ನಾವು ಹೊಸದಾಗಿ ಬಕಾಸುರ ಅಡ್ಡ ಅಂತ ಹೇಳ್ಬಿಟ್ಟು ಮುಳಬಾಗಿಲು ಬಜಾರ್ ಸ್ಟ್ರೀಟಲ್ಲಿ ಹೊಸ ಓಪನ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ, ನಮ್ಮ ತಿಂಡಿಗಳನ್ನ ಒಂದ್ಸಲ ಟೇಸ್ಟ್ ಮಾಡಿ. ನಮ್ಮಲ್ಲಿ ಚೈನೀಸ್ ಐಟಮ್, ಚಾಟ್ಸ್ ಐಟಮ್, ಐಸ್ ಕ್ರೀಮ್ಸು ಎಲ್ಲ ಸಿಗುತ್ತೆ. ಚೈನೀಸಲ್ಲಿ ಗೋಬಿ, ಬೇಬಿ ಕಾರ್ನ್, ಮಶ್ರೂಮ್, ಪನ್ನೀರು. ಚೈನೀಸ್ ಐಟಮ್ ಅಂತ ತಗೊಂಡಾಗ ಮಂಚೂರಿಯನ್ನು, ಪೆಪ್ಪರ್ ಡ್ರೈ